ಕಟ್ಟಡ ನಿರ್ಮಿಸಲು ಸ್ತ್ರೀ ಶಕ್ತಿ ಸಂಘಕ್ಕೆ ನೀಡಿದ್ದ ಜಾಗ ಒತ್ತುವರಿ. ಸಾಮಾಜಿಕ ಕಾರ್ಯಕರ್ತ ರಾಮಚಂದ್ರಪ್ಪ ಗಂಭೀರ ಆರೋಪ. ಮಧುಗಿರಿ ತಾಲೂಕಿನ ಪುರವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ತ್ರೀ ಶಕ್ತಿ ಸಂಘಕ್ಕೆ ಕಟ್ಟಡ ನಿರ್ಮಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ವತಿಯಿಂದ ಭೂಮಿ ಮಂಜೂರಾಗಿತ್ತು. ಆದರೆ ಕಟ್ಟಡ ನಿರ್ಮಾಣವಾಗದೆ ಅನಾಥವಾಗಿದ್ದ ಜಾಗವನ್ನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ರಾಮಚಂದ್ರಪ್ಪ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪುರವರ ಗ್ರಾಮ ಪಂಚಾಯಿತಿಯಲ್ಲಿ ಸ್ತ್ರೀ ಶಕ್ತಿ ಸಂಘದ ಕಟ್ಟಡ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯಿತಿ ವತಿಯಿಂದಲೇ 2006ರಲ್ಲಿ ಖಾತಾ ನಂಬರ್ 160/28ರಲ್ಲಿ ಜಾಗವನ್ನ ಮಂಜೂರು ಮಾಡಲಾಗಿತ್ತು. ಸ್ತ್ರೀ ಶಕ್ತಿ ಸಂಘದ ಕಟ್ಟಡಕ್ಕೆ ಜಾಗವನ್ನ ನೀಡಲು ಸಭಾ ನಡವಳಿಯಲ್ಲಿಯೂ ತೀರ್ಮಾನಿಸಲಾಗಿತ್ತು. ಆದರೆ ಮಂಜೂರಾಗಿದ್ದ ಜಾಗದಲ್ಲಿ ಸಕಾಲಕ್ಕೆ ಸ್ತ್ರೀ ಶಕ್ತಿ ಸಂಘದ ಕಟ್ಟಡ ನಿರ್ಮಾಣವಾಗಿರಲಿಲ್ಲ. ಇದನ್ನೇ ಕಾಯುತ್ತಿದ್ದ ಭೂಗಳರು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಇನ್ನು ಜಾಗದ ಒತ್ತುವರಿ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ರಾಮಚಂದ್ರಪ್ಪ ಮಾತನಾಡಿ, ಜಾಗ ಒತ್ತುವರಿ ಸಂಬಂಧವಾಗಿ ನಾನು ಆರ್ಟಿಐನಲ್ಲಿ ಮಾಹಿತಿಯನ್ನ ಪಡೆದುಕೊಂಡಿದ್ದು ಜಾಗ ಒತ್ತುವರಿಯಾಗಿರುವುದು ದೃಢವಾಗಿದೆ. ಈ ಬಗ್ಗೆ ಪಿಡಿಒಗೆ ಮನವಿಯನ್ನ ಮಾಡಿಕೊಂಡಿದ್ರು, ಅವರು ತಲೆಯನ್ನೇ ಕೆಡಿಸಿಕೊಳ್ಳುತ್ತಿಲ್ಲ. ಹೀಗಾಗಿ ತಾಲೂಕ್ ಪಂಚಾಯಿತಿ ಇಒ, ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಅವರ ಗಮನಕ್ಕೆ ತರುವ ಮೂಲಕ ಕಾನೂನು ಹೋರಾಟ ಮಾಡುತ್ತಿದ್ದೇನೆ ಅಂತ ತಿಳಿಸಿದರು. ಗ್ರಾಮ ಪಂಚಾಯಿತಿ ಪುರವರ ಸಂಬಂಧಪಟ್ಟಂತೆ ಪುರವರದಲ್ಲಿ 60/28 ಒಂದು ಶ್ರೀ ಶಕ್ತಿ ಸಂಘ ಕಟ್ಟಡಕ್ಕೆ 2006ರಲ್ಲಿ ಗ್ರಾಮ ಪಂಚಾಯಿತಿ ಸಭಾ ನಡವಳಿ ಮಾಡಲಾಗಿರುತ್ತೆ. ಆ ಸಭಾ ನಡವಳಿ ಆದರೆ ಅಕ್ಕಪಕ್ಕ ಈ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಚೆಕ್ ಬಂದಿಲ್ಲಿ ಶ್ರೀಶಕ್ತಿ ಸಂಘದವರು ಮಾನ್ಯ ಸಂಸ್ಥಾಪಕ ಅಧ್ಯಕ್ಷ ಸಿದ್ಲಿಂಗೇಗೌಡರು, ವಿಶ್ವಮಾನವ ಹಕ್ಕುಗಳ ಸಂಸ್ಥಾಪಕ ಅಧ್ಯಕ್ಷ ಸಿದ್ಲಿಂಗೇಗೌಡರು ಆ ಒತ್ತುವರಿ ತೆರವಿಗೆ ಪತ್ರ ಕೂಡ ಬರೆದಿರ್ತಾರೆ. ಶ್ರೀಶಕ್ತಿ ಸಂಘದವರು 2-3 ಸರಿ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿ ಸಿಇಒ, ಮಧುಗಿರಿ ತಾಲೂಕು ಇಒ ಮತ್ತು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅವ್ರಿಗೆಲ್ಲ ಪತ್ರ ಮುಖಾಂತರ ತೆರವುಗೊಳಿಸಿ ನಮ್ಗೆ ಹಸ್ತಾಂತರ ಮಾಡಿ ಅಂತೇಳಿ ಶ್ರೀಶಕ್ತಿ ಸಂಘದವ್ರು ಕೂಡ ಲೆಟರ್ ಮಾಡಿರ್ತಾರೆ. ಇದುವರೆಗೂ ಯಾವುದೇ ತರವಾದ ಕ್ರಮ ಆಗಿರಲ್ಲ. ಈ ವಿಚಾರವಾಗಿ ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿರ್ತಾರೆ. ಶ್ರೀಶಕ್ತಿ ಸಂಘದ ಕಟ್ಟಡಕ್ಕೆ ಅದನ್ನು ತೆರವುಗೊಳಿಸೋ ಕಾರ್ಯ ಶೀಘ್ರದಲ್ಲಿ ಗ್ರಾಮ ಪಂಚಾಯತಿ ಆಗ್ಬೋದು, ಮಧುಗಿರಿ ತಾಲೂಕು ಆಡಳಿತ ಆಗ್ಬೋದು, ಪಂಚಾಯತಿಗೆ ಸಂಬಂಧಪಟ್ಟಂಗೆ ಮತ್ತು ಸಿಇಒ ಅವರಾಗ್ಬೋದು. ಈ ವಿಚಾರವಾಗಿ ತಹಶೀಲ್ದಾರ್ ಅವ್ರ ಗಮನಕ್ಕೆ ಬಂದರೂ ಕೂಡ ಇದುವರೆಗೂ ಯಾವುದೇ ತರವಾದ ತೆರವು ಕಾರ್ಯಾಚರಣೆ ಆಗಿರೋದಿಲ್ಲ. ಶ್ರೀಶಕ್ತಿ ಸಂಘಕ್ಕೆ ನ್ಯಾಯ ಸಿಗಬೇಕು ಅಂದರೆ 160/28 ನಿವೇಶನದ ತೆರವು ಕಾರ್ಯ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸಿ ಶ್ರೀಶಕ್ತಿ ಸಂಘಕ್ಕೆ ಶ್ರೀಶಕ್ತಿ ಕಟ್ಟೋದಕ್ಕೆ ಶ್ರೀಶಕ್ತಿ ಸಂಘದವ್ರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರಿಗೆ ಹಸ್ತಾಂತರ ಮಾಡಿ ಒಂದು ಕಟ್ಟಡನ ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ನಾನು ಸಂಬಂಧಪಟ್ಟ ಆಡಳಿತ ಮಂಡಳಿಯನ್ನ ಕೇಳ್ಕೊಳ್ತೀನಿ. ಪಿಡಿಒ ಧನಂಜಯ್ ಮಾತನಾಡಿ, ಖಾತಾ ನಂಬರ್ 160/28ರಲ್ಲಿರುವ ಸ್ತ್ರೀ ಶಕ್ತಿ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಮೀಸಲಿಟ್ಟ ಜಾಗ ಒತ್ತುವರಿಯಾಗಿದೆ ಅನ್ನೋ ಮಾಹಿತಿ ಬಂದಿದೆ. ಸರ್ಕಾರದಿಂದ ಬಂದಿರುವ ಆದೇಶದಂತೆ ಒತ್ತುವರಿಯಾಗಿದ್ರೆ ತೆರವುಗೊಳಿಸುವ ಕಾರ್ಯವನ್ನ ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ. ಪುರವರ ಮಹಿಳಾ ಸ್ವಸಹಾಯ ಸಂಘ ಅಂತ, ಅದು ನಿವೇಶನ ಸಂಖ್ಯೆ ಬಂದ್ಬಿಟ್ಟು 28. ಈಗಾಗಲೇ ಹಿಂದೆ ಗ್ರಾಮ ಪಂಚಾಯತ್ ಆಗಲೇ ಖಾತೆ ಆಗಿದೆ ಅಂತ 28-30 ಅಂತ ನಮ್ಮ ದಾಖಲಾತಿಗಳಿದೆ. ಸೊ ಆ ದಾಖಲಾತಿ ಪ್ರಕಾರ ಅದೇನು ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸೋಕ್ಕೆ ಗ್ರಾಮ ಪಂಚಾಯತ್ ನಾವು ಕ್ರಮ ಜರುಗಿಸ್ತೀವಿ. ಪುರವರ ಗ್ರಾಮಸ್ಥರಿಂದ ನಮ್ಗೆ ಅರ್ಜಿ ಬಂದಿದೆ. ಅದು ನಮಗೆ ಗ್ರಾಮಸ್ಥರು ತಹಶೀಲ್ದಾರ್ ಕೊಟ್ಟಿದ್ರೆ ತಹಶೀಲ್ದಾರ್ಗೆ ನಮಗೊಂದು ರೆಫರೆನ್ಸ್ ನೋಟ್ ಬಂದಿದೆ. ಕರೆಸಿ ಗ್ರಾಮ ಪಂಚಾಯತಿಂದ ಒಂದು ದಿನಾಂಕ ನಿಗದಿಪಡಿಸಿ ಆ ದಿನಾಂಕದಂದು 2 ಪಾರ್ಟಿ ಅವ್ರನ್ನ ಕರೆಸಿ ನಾವು ಪರಿಶೀಲನೆ ಮಾಡಿ ಮುಂದಿನ ಅಗತ್ಯ ಕ್ರಮ ತಗೊಳ್ತೀವಿ ಗ್ರಾಮ ಪಂಚಾಯತಿ. ಅದೇನೇ ತಮ್ಮ ಗ್ರಾಮದಲ್ಲಿನ ಮಹಿಳೆಯರ ಒಳಿತಿಗಾಗಿ ನೀಡಿರುವ ಜಮೀನನ್ನ ಭೂಗಳರು ಒತ್ತುವರಿ ಮಾಡಿಕೊಂಡಿರುವುದು ಶೋಚನೀಯ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗ ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಬೇಕಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.